ಬ್ಯಾಕ್ಗ್ರೌಂಡ್ ಸೆಟಪ್ ಇಷ್ಟ ಆಗಿದೆ ಗೈಸ್. ಇದ್ರ ಬಗ್ಗೆ ನಾನು ಹೋಮ್ ಟೂರ್ ಹೇಳ್ತೀನಿ. ಇವಾಗಿನ ಜೆನ್ಸಿ ಮಕ್ಕಳಿಗೂ ಅಷ್ಟೇ ಸಕರ ಕಾಣುತ್ತೆ, ನನಗೂ ಇಷ್ಟ ಆಗಬೇಕು, ಆಡಿಯನ್ಸಿಗೂ ಇಷ್ಟ ಆಗಬೇಕು. ಆಕ್ಚುಲಿ ನಾನು ಇವಾಗ ದಪ್ಪ ಆಗಿದ್ದೀನಿ, ಐ ಡೋಂಟ್ ನೋ ಯಾವ ತರ ಕಾಣುತ್ತೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಸಕರ ಕಾಣುತ್ತೆ ನನಗೆ ಅಂತ. 478 ರೂಪಾಯಿ. ಬ್ಯಾಕ್ ಡಿಸೈನ್ ಈ ತರ ಇದೆ, ಡಿಸೈನರ್ ವೇರ್ ತರ ಫಿಟ್ಟಿಂಗ್ ಇದೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಈ ತರ ಒಂದು ಬೆಲ್ಟ್ ತಗೊಂಡ್ರೆ ಈ ಕಡೆ ಸೈಡ್ ಅಲ್ಲಿ ಐರನ್ ಇಲ್ಲ, ಐರನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಶಿಮ್ಮರ್ ಇರೋದು ನನ್ನ ಹತ್ರ ಇರಲಿಲ್ಲ ಗೈಸ್. ದಿಸ್ ಇಸ್ ಮೈ ಕಲೆಕ್ಷನ್. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಐ ಆಮ್ ಬ್ಯಾಕ್ ವಿತ್ ಮೈ ನ್ಯೂ ಕಲೆಕ್ಷನ್. ಈ ಒಂದು ಸಮ್ಮರಿಗೆ ವೆಸ್ಟರ್ನ್ ಕಲೆಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಜನ ಕಾಮೆಂಟಲ್ಲಿ ತಿಳಿಸಿದ್ರಿ ಕೂಡ ಈ ಸರಿ ವೆಸ್ಟರ್ನ್ ಕಲೆಕ್ಷನ್ ಮಾಡಿ. ಸರಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಬಂತು. ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡಿದೆ, ಅಲ್ಲೂ ಚೆನ್ನಾಗಿ ರೆಸ್ಪಾಂಡ್ ಬಂತು ಆ್ಯಂಡ್ ಯೂಟ್ಯೂಬಲ್ಲೂ ಚೆನ್ನಾಗಿ ರೆಸ್ಪಾಂಡ್ ಬಂತು. ಸೊ ಐ ಥಾಟ್ ವೆಸ್ಟರ್ನ್ ಕಲೆಕ್ಷನ್ ಮತ್ತೆ ವಿಡಿಯೋ ಮಾಡೋಣ ಅಂತ. ಬರ್ಡೇಗೂ ಹಾಕೊಂಡು ಹೋಗ್ಬೋದು ಅಥವಾ ಪಾರ್ಟಿಗೆ ಹಾಕೊಂಡು ಹೋಗ್ಬೋದು ಆ್ಯಂಡ್ ಈ ಒಂದು ಸಮ್ಮರಲ್ಲಿ ವೆಕೇಷನಿಗೂ ಹಾಕೊಂಡು ಹೋಗ್ಬೋದು. ಆ ಥರ ಒಂದು ಕಲೆಕ್ಷನ್, ಹಾಗೆ ಬಜೆಟ್ ಫ್ರೆಂಡ್ಲಿ ಕೂಡ ನಾನು ಈ ಸರಿ ನೋಡಿ ತರಿಸಿದ್ದೀನಿ ಗೈಸ್. ಆ್ಯಂಡ್ ದಿಸ್ ಈಸ್ ಮೈ ಕಲೆಕ್ಷನ್. 1 2 3 4 5 ಸೊ ಇಷ್ಟು 1 by 1 ಹೇಗಿದೆ ಡ್ರೆಸ್ಸಸ್ ಆ್ಯಂಡ್ ಕ್ವಾಲಿಟಿ ಹೇಗಿದೆ, ಪ್ರೈಸ್ ಹೇಗಿದೆ ಆ್ಯಂಡ್ ನನಗೆ ಯಾವ ಥರ ಕಾಣುತ್ತೆ ಅಂತಲೂ ಸಹ ಹೇಳ್ತೀನಿ. ಕೀಪ್ ವಾಚಿಂಗ್ ಗೈಸ್, ಸ್ಕಿಪ್ ಮಾಡಬೇಡಿ, ಓಕೆನಾ? ಓಕೆ, ಇವಾಗ ಫಸ್ಟ್ ಡ್ರೆಸ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಫುಲ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇದೊಂದು ಡ್ರೆಸ್. ಓಪನ್ ಮಾಡುವ. ಇದು ಮ್ಯಾಕ್ಸಿ ಫ್ಲಾರಲ್ ಡ್ರೆಸ್. ಬೀಚಿಗೆ ಸಕ್ಕರಾಗಿ ಕಾಣುತ್ತೆ ಗೈಸ್. ಆ್ಯಂಡ್ ಇಲ್ಲಿ ಫ್ರಂಟ್ ಡಿಸೈನ್ ಈ ಥರ ಇದೆ, ಹಿಂದೆ ಟೈಯಿಂಗ್ ಆಪ್ಷನ್ ಇರುತ್ತೆ. ಕಲರ್ ಇದರಲ್ಲಿ ಇದು ಒಂದೇ ಇದ್ದಿದ್ದು, ಬಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಆ್ಯಡ್ ಟು ಕಾರ್ಟ್ ಹಾಕಿ ಬೈ ಮಾಡಿಬಿಟ್ಟೆ. ಆ್ಯಂಡ್ ಈ ಒಂದು ಡ್ರೆಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಎಲ್ಲ ಡ್ರೆಸ್ ಲಿಂಕೂ ಸಹ ಹಾಕಿರ್ತೀನಿ. ತುಂಬ ಜನ ಕಾಮೆಂಟಲ್ಲಿ ತಿಳಿಸಿದ್ರಿ ಎಲ್ಲಿದೆ ಲಿಂಕು ಅಂತ. ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಗೈಸ್, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇವಾಗ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಫುಲ್ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಗೈಸ್. ಏನಾದರೂ ಬೀಚಿಗೆ ಹಾಕೊಂಡು ಹೋದರೆ ಲಿಟ್ರಲಿ ಸಕ್ಕರಾಗಿ ಕಾಣುತ್ತೆ. ಆ್ಯಂಡ್ ಇದರಲ್ಲಿ ಸೈಜ್ ಎಸ್ಸಿಂದ XXL ತನಕ ಅವೈಲಬಲ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಕಲರ್ ಇದೊಂದೇ ಗೈಸ್ ಇದ್ದಿದ್ದು. ಆ್ಯಂಡ್ ಇವಾಗ ಇದನ್ನ ವೇರ್ ಮಾಡ್ಕೊಂಡು ಬರ್ತೀನಿ, ಹೇಗೆ ಕಾಣುತ್ತೆ ನನಗೆ ಅಂತ ನೋಡಿ. ಸೊ ಇದು ಫುಲ್ ಲಾಂಗ್ ಮ್ಯಾಕ್ಸಿ ಡ್ರೆಸ್, ಇದು ಫ್ಲಾರಲ್ ಇದೆ. ಸೊ ಅದೇ ಮೇನ್ ಅಟ್ರಾಕ್ಟ್ ಇದಕ್ಕೆ. ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ. ದಿಸ್ ಇಸ್ ಪರ್ಫೆಕ್ಟ್ ಫಾರ್ ಸಮ್ಮರ್. ಅಷ್ಟು ಸಕ್ಕರಾಗಿ ಕಾಣ್ತಾ ಇದೆ ಈ ಫ್ಲಾರಲ್ ಡಿಸೈನ್. ಆ್ಯಂಡ್ ನನಗೆ ಯಾವ ಥರ ಕಾಣ್ತಾ ಇದೆ ನೋಡಿ. ಆ್ಯಂಡ್ ನಾನು ಈ ಥರ ಸ್ಟೈಲ್ ಮಾಡಿದ್ದೀನಿ. ಸೊ ಇದು ನೆಕ್ ಚೈನ್, ಐ ಥಿಂಕ್ ಝೂಡೋದಲ್ಲಿ ಇದು ಪರ್ಚೇಸ್ ಮಾಡಿದ್ದು 2-3 ಇಯರ್ಸ್ ಬ್ಯಾಕ್. ಆ್ಯಂಡ್ ಇದು ರಿಂಗ್, ಇದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಇದಕ್ಕೆಲ್ಲ ಮ್ಯಾಚ್ ಆಗ್ತಾ ಇದೆ. ಆ್ಯಂಡ್ ನಿಮಗೆ ಯಾವ ಥರ ಆಕ್ಸೆಸರೀಸ್ ಬೇಕು ಅದನ್ನ ನೀವು ಹಾಕೋಬೋದು ಇದಕ್ಕೆ. ಬಟ್ ಸಕ್ಕರಾಗಿದೆ ಗೈಸ್. ಆ್ಯಂಡ್ ಬ್ಯಾಕ್ ಡಿಸೈನ್ ಈ ಥರ ಇದೆ, ಓಕೆನಾ? ಆ್ಯಂಡ್ ಪಿಂಕ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ನಂಗೆ ಆ್ಯಕ್ಚುಲಿ ಪಿಂಕ್ ಕಲರ್ ಅಷ್ಟು ಇಷ್ಟ ಇಲ್ಲ, ಬಟ್ ಫ್ಲಾರಲ್ ಡಿಸೈನ್ ಅಂತ ಬಂದಾಗ ಐ ಚೋಸ್ ಪಿಂಕ್. ಏನಾದರೂ ಫೋಟೋ ಶೂಟ್ಸ್ ಎಲ್ಲ ಮಾಡಬೇಕು ಅಂತ ಅಂದರೆ ಇದು ಚೆನ್ನಾಗಿ ಕಾಣುತ್ತೆ ಎಲ್ರಿಗೂ. ಸೊ ನಾನು ಇಯರಿಂಗ್ಸ್ ಏನೂ ಹಾಕಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದು ಜಸ್ಟ್ 990 ರೂಪಾಯಿ. ಆ್ಯಂಡ್ ಇದರಲ್ಲಿ ಸೈಜಸ್ ಎಸ್ಸಿಂದ ಅಪ್ ಟು ಎಲ್ ತನಕ ಇದೆ, XL ಇಲ್ಲ ಈ ಒಂದು ಡ್ರೆಸ್ಸಲ್ಲಿ. ನಾನು ಚೆಕ್ ಮಾಡಿದೆ ಇವಾಗ. ಆ್ಯಂಡ್ ಇವಾಗ ಸೆಕೆಂಡ್ ಡ್ರೆಸ್ ಯಾವುದು ಅಂತ ನೋಡೋಣ ಬನ್ನಿ. ಆ್ಯಂಡ್ ತುಂಬ ಜನಕ್ಕೆ ನನ್ನ ಬ್ಯಾಕ್ಗ್ರೌಂಡ್ ಸೆಟಪ್ ಇಷ್ಟ ಆಗಿದೆ ಗೈಸ್. ಸೊ ಇದು ನನ್ನ ಬೆಡ್ ಬ್ಯಾಕ್ ಸೈಡ್ ಈ ಥರ ಇದೆ, ಇತ್ತೀಚೆಗೆ ನಾನು ಮಾಡಿಸಿರೋದು. ಆ್ಯಂಡ್ ಇದ್ರ ಬಗ್ಗೆ ನಾನು ಹೋಮ್ ಟೂರ ಹೇಳ್ತೀನಿ. ಆ್ಯಂಡ್ ಇವಾಗ ಆ್ಯಕ್ಚುಲಿ ಫ್ರೀ ಏರ್ ಬಿಟ್ಟರೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೀ ಏರೆಲ್ಲ ಚೆನ್ನಾಗಿ ಕಾಣ್ತಿದೆ ಅಲ್ಲ, ಆರಾಮಾಗಿ ಕೊಡ್ಬೋದು ಗೈಸ್. ಇದು ವರ್ತ್ ಮಟೀರಿಯಲ್. ಆ್ಯಂಡ್ ಇವಾಗ ಸೆಕೆಂಡ್ ಡ್ರೆಸ್ಸಿಗೆ ಹೋಗೋಣ.
ಇದು ಪಿಂಕೇ ಆಯಿತು. ಈ ಸರಿ 2 ಬ್ಲ್ಯಾಕ್ ತರಿಸಿದ್ದೀನಿ ಗೈಸ್. ಹಾಂ, ಇದನ್ನು ಓಪನ್ ಮಾಡೋಣ. ಲೈಟ್ ಕ್ರೀಮ್ ಕಲರ್. ಸೊ ಬೆಸ್ಟ್ ಪಾರ್ಟ್ ಏನು ಹೇಳಿ, ಇದನ್ನ ಓಪನ್ ಮಾಡೋದು ಖುಷಿ ಆಗುತ್ತೆ. ಓಪನ್ ಮಾಡಿ ಯಾವ ಥರ ಬಂದಿದೆಯಪ್ಪ ಅಂತ ನೋಡೋಕ್ಕೆ. ಗೈಸ್, ಇದು ಬಾಡಿಕಾನ್ ಡ್ರೆಸ್. ಆ್ಯಕ್ಚುಲಿ ನಾನು ಇವಾಗ ದಪ್ಪ ಆಗಿದ್ದೀನಿ. ಐ ಡೋಂಟ್ ನೋ ಯಾವ ಥರ ಕಾಣುತ್ತೆ ಅಂತ, ಬಟ್ ಹಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಎಷ್ಟು ಗರ್ವದಿಂದ ಹೇಳ್ತೀನಲ್ಲ ನಾನು ದಪ್ಪ ಆಗಿದ್ದೀನಿ ಅಂತ. ಏನೂ ಮಾಡೋಕ್ಕಾಗಲ್ಲ, ಸಣ್ಣ ಆಗ್ತೀನಿ, ಟೈಮ್ ಇದೆ ಅಲ್ವಾ, ಯಾಕೆ ಫುಲ್ ರಶ್ ಮಾಡೋದು. ಇದು ಲಾಂಗ್ ಮ್ಯಾಕ್ಸಿ ಬಾಡಿಕಾನ್ ಡ್ರೆಸ್ ಗೈಸ್. ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ನಾನು ಆ ಡ್ರೆಸ್ ನೋಡಿದೆ. ಸೊ ಹಾಗೆ ಪಿಕ್ಚರ್ ತಗೊಂಡು ನಾನು ಅಮೆಝಾನಲ್ಲಿ ಹಾಕಿದೆ, ಬಟ್ ಅದು ರಿಲೇಟೆಡ್ ಬಂತು. ಅದಕ್ಕೆ ಐ ಥಿಂಕ್ 7,000 ಸಮಥಿಂಗ್ ಏನೋ ಇತ್ತು, ಬಟ್ ಇದಕ್ಕೆ ತೀರಾ ಕಡಿಮೆ ಇದೆ, ಅಷ್ಟೇನಿಲ್ಲ. ವಿತಿನ್ 500 ಒಳಗಡೆನೇ ಇದನ್ನ ತರಿಸಿದ್ದೀನಿ. ಸೊ ಐ ಆಮ್ ಹ್ಯಾಪಿ. ಈ ಥರ ಸೇಮ್ ಪ್ರಾಡಕ್ಟ್ ನನಗೆ ಸಿಕ್ತು ಅಂತ, ಸೇಮ್ ಡ್ರೆಸ್ ಸಿಕ್ತು ಅಂತ. ಇವಾಗ ಇದನ್ನ ವೇರ್ ಮಾಡ್ಕೊಂಡು ಬರ್ತೀನಿ. ಹಾಗೆ ಇದಕ್ಕೆ ಪ್ರೈಸ್ ಹೇಳ್ತೀನಿ. ಕ್ವಾಲಿಟಿ ವೈಸು ನೋ ಕಾಂಪ್ರಮೈಸ್, ಸಕ್ಕತ್ತಾಗಿದೆ. ಸೋ ಪ್ರಿಟಿ ಅಲ್ಲ, ಇಷ್ಟು ಸಕ್ಕತ್ತಾಗಿ ಕಾಣ್ತಿದೆ ನೋಡಿ. ಆ್ಯಂಡ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಸಕ್ಕತ್ತಾಗಿ ಕಾಣುತ್ತೆ ನನಗೆ ಅಂತ. ಆ್ಯಂಡ್ ಮುಂದೆ ಡೀಪ್ ಏನಿಲ್ಲ, ಆರಾಮಾಗಿ ನಾವು ವೇರ್ ಮಾಡಬಹುದು. ಆ್ಯಂಡ್ ಫುಲ್ ಆರ್ಮ್ ಲೆಂತ್ ಇದೆ. ಸೊ ಇದರಲ್ಲಿ ಕಲರ್ ಇದೊಂದೇ ಇರೋದು ಗೈಸ್, ಆಫ್ ವೈಟ್ ಮಾತ್ರ ಇರೋದು. ಅದಕ್ಕೆ ಪರ್ಚೇಸ್ ಮಾಡಿಬಿಟ್ಟೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನನಗೆ. ಸಿ, ಆಮೇಲೆ ಕ್ವಾಲಿಟಿ ವೈಸು ಸಕ್ಕತ್ತಾಗಿದೆ. ಆ್ಯಂಡ್ ನಾನು ಇದಕ್ಕೆ ರೇಟಿಂಗ್ ಕೊಡಬೇಕು ಅಂದರೆ 10ಗೆ 10 ಕೊಡ್ತೀನಿ. ಹಾಂ, 10ಗೆ ನಾನು 20 ಕೊಡ್ತೀನಿ, ಅಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದು ಎಷ್ಟು ಕಡಿಮೆ ಗೊತ್ತಾ, ಜಸ್ಟ್ 478 ರುಪೀಸ್, 478 ರೂಪಾಯಿಗೆ ಈ ಒಂದು ಬ್ಯೂಟಿಫುಲ್ ಮ್ಯಾಕ್ಸಿ ಡ್ರೆಸ್ ಸಿಗ್ತಾರೆ ಗೈಸ್. ಆರಾಮಾಗಿ ನಾವು ಪಾರ್ಟಿ ವೇರ್ ಆ್ಯಂಡ್ ವೆಕೇಷನ್ ಆಮೇಲೆ ಬರ್ಡೇಸಿಗೂ ನಾವು ಹಾಕೋಬೋದು. ಆ್ಯಂಡ್ ಇವಾಗ ಥರ್ಡ್ ಔಟ್ಫಿಟ್ ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ, ಇವಾಗ ಥರ್ಡ್ ಔಟ್ಫಿಟ್. ಓಕೆ, ಒಂದು ಬ್ಲ್ಯಾಕ್ ಓಪನ್ ಮಾಡೋಣ. ಇದು ಆ್ಯಕ್ಚುಲಿ ಇದು ಪಕ್ಕ ಪಾರ್ಟಿ ವೇರಿಗೆ ಹಾಕೊಳ್ಳೋದು, ಆ ಥರ ಇದೆ. ಚಿಡಾ, ಹೇಗಿದೆ, ಚೆನ್ನಾಗಿದೆ ಅಲ್ಲ ಫ್ರಾಕ್. ಎಷ್ಟು ದಪ್ಪ ಇದೆ ಗೊತ್ತಾ ಮಟೀರಿಯಲ್ಲು. ಆ್ಯಂಡ್ ಇದು ಸ್ಯಾಟಿನ್ ಕ್ಲಾತ್. ಸೊ ಇಂದ ಜಿಪ್ ಇದೆ. ಬರ್ಡೇಗೆ ಮಾತ್ರ ಚೆನ್ನಾಗಿ ಕಾಣುತ್ತೆ. ಬರ್ಡೇಗೆ ಆ್ಯಕ್ಚುಲಿ ಸಕ್ಕತ್ತಾಗಿ ಕಾಣುತ್ತೆ ಇದು. ಸೊ ಹಿಂಗಿರುತ್ತಲ್ಲ, ಹಾಕೊಂಡ್ಮೇಲೆ ಹೆಂಗೆ ಕಾಣುತ್ತೆ ಗೊತ್ತಾ, ಎಲ್ಲ ಹಾಕ್ಕೊಂಡಾದ್ಮೇಲೆ ಸಕ್ಕತ್ತಾಗಿ ಕಾಣೋದು. ಹಿಂಗೆ ನೋಡಿ ಜಡ್ಜ್ ಮಾಡಬಾರ್ದು. ಸೊ ಇವಾಗ ಇದನ್ನ ವೇರ್ ಮಾಡ್ಕೊಬರ್ತೀನಿ. ಇದಕ್ಕೆ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ. ಕೀಪ್ ವಾಚಿಂಗ್. ಓ ಮೈ ಗಾಡ್, ಸೀರಿಯಸ್ಲಿ ಇಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆಯಾ? ಒಬ್ಬ ನನ್ನ ಫಿಟ್ಟಿಂಗ್ ಹೇಳಿದ್ನ ಲೂಸ್ ಆಗುತ್ತೆ ಅಂತ, ನೋ, ಕರೆಕ್ಟಾಗಿ ಫಿಟ್ ಆಗಿದೆ. ಒಳ್ಳೆ ಡಿಸೈನರ್ ವೇರ್ ಥರ ಬಟ್ಟೆ ಇದೆ ಗೈಸ್. ಸೊ ನಿಜವಾಗ್ಲೂ ಆ್ಯಕ್ಚುಲಿ ವರ್ತ್ ಬೈಯಿಂಗ್. ಇದಕ್ಕೆ ಪ್ರೈಸ್ ಎಷ್ಟು ಗೊತ್ತಾ, ಜಸ್ಟ್ 799 ರುಪೀಸ್. ಎಸ್ಸಿಂದ XXL ತನಕ ಅವೈಲೇಬಲ್ ಇದೆ ಗೈಸ್. ನಿಜ ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಈ ಥರ ಆ್ಯಕ್ಚುಲಿ ಡಿಸೈನರ್ ವೇರ್ ಥರ ಫಿಟ್ಟಿಂಗ್ ಇದೆ. ಪಾರ್ಟಿ ವೇರಿಗೂ ಬರ್ಡೇಗೂ ಚೆನ್ನಾಗಿ ಕಾಣುತ್ತೆ. ನಂಗೆ ತುಂಬ ಇಷ್ಟ ಆಗೋಗ್ಬಿಡ್ತು. ನನಗೆ ನೋಡಿದ ತಕ್ಷಣ ಒಂಥರ ಆಗಿಬಿಡ್ತು. ಯಾಕೆ ಒಂಥರ ಲೂಸ್ ಥರ ಇದೆಯಲ್ಲ, ಹಾಕ್ಕೊಂಡ್ರೆ ಫುಲ್ಲು ಫಿಟ್ಟಿಂಗ್ ಕರೆಕ್ಟಾಗಿ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನೋ, ವೇರ್ ಮಾಡಿದ್ಮೇಲೆ ಸಕ್ಕತ್ತಾಗಿ ಅನಿಸ್ತು ಗೈಸ್. ಆ್ಯಂಡ್ ನೀವೇನಾದರೂ ಬೆಲ್ಟ್ ಹಾಕೋಬೇಕು ಅಂತ ಅಂದರೆ, ಸೊ ನನ್ನ ಹತ್ರ ಒಂದು ಬೆಲ್ಟ್ ಇದೆ. ವೆಯ್ಟ್, ಆ ಬೆಲ್ಟ್ ಹಾಕಿದರೆ ನಿಮಗಿನ್ನ ಚೆನ್ನಾಗಿ ಕಾಣುತ್ತೆ. ಈ ಥರ ಬೆಲ್ಟ್. ವೆಯ್ಟ್, ಎಲ್ಲರೂ ಇಟ್ಕೊಂಡು ಹಾಕೋಬೇಕು. ಇದು ಬೆಲ್ಟ್. ಈ ಒಂದು ಬೆಲ್ಟು ಎಷ್ಟು ಡ್ರೆಸ್ಸಿಗಾಗಿದೆ ಗೊತ್ತಾ. ನಾನಿದು ಹಾಸನಲ್ಲಿ ತೊಗೊಂಡಿದ್ದು. ಸೊ ಎಲ್ಲೋ ಒಂದು ಶಾಪಲ್ಲಿ. ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಈ ಥರ ಒಂದು ಬೆಲ್ಟ್ ತೊಗೊಂಡ್ರೆ. ಎಲ್ಲರೂ ಸಿಕ್ಕರೆ ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ ಬೆಲ್ಟಿಂದು. ಸೊ ನಾವು ಚೆಕ್ ಮಾಡಿ. ಬಟ್ ಸೀರಿಯಸ್ಲಿ ಏನು ಸಕ್ಕತ್ತಾಗಿ ಕಾಣ್ತಿದೆ ಗೊತ್ತಾ, ತುಂಬಾ ಇಷ್ಟ ಆಯಿತು ಗೈಸ್. ಈ ಮಂತಲ್ಲಿ ನಿಮಗೇನಾದರೂ ಬರ್ಡೇ ಇದ್ದರೆ ಏಪ್ರಿಲ್ ಮಂತಲ್ಲಿ, ಸೊ ಪ್ಲೀಸ್ ನಾವು ಬೈ ಮಾಡಿ. ತುಂಬ ಚೆನ್ನಾಗಿ ಕಾಣುತ್ತೆ, ಟ್ರಸ್ಟ್ ಮೀ. ಸೊ ಬ್ಯಾಕ್ ಡಿಸೈನ್ ಈ ಥರ ಇದೆ. ಸೊ ಫ್ರಂಟ್ ಹೇಗಿದೆ, ಓವರ್ ಆಲ್ ಲುಕ್ ಐ ಲವ್ ಇಟ್. ಫೋರ್ತ್ ಔಟ್ಫಿಟ್ ಹೇಗಿದೆ ಅಂತ ನೋಡೋಣ.
ಪ್ರಿಟಿ ಫ್ರಾಕ್ ಲೈಟ್ ಪಿಂಕಲ್ಲಿದೆ. ಸೊ ಇದು ಒಂದು ಫ್ರಾಕ್. ಇದು ಸೈಜು ಅಷ್ಟೇ ಎಸ್ಸಿಂದ XXL ತನಕ ಅವೈಲಬಲ್ ಇದೆ. ಸೊ ನೋಡಿ, ಚೆಕ್ ಮಾಡಿ. ಆ್ಯಂಡ್ ಇದು ಕಲರ್ ಮಾತ್ರ ಸೂಪರ್ ಆಗಿದೆ ಗೈಸ್. ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ, ಕಾಟನ್ ಮಟೀರಿಯಲ್, ಪ್ಯೂರ್ ಕಾಟನ್ ಮಟೀರಿಯಲ್ ಆ್ಯಕ್ಚುಲಿ ಇದು. ಆ್ಯಂಡ್ ಇವಾಗ ಇದನ್ನ ವೇರ್ ಮಾಡ್ಕೊಂಬರ್ತೀನಿ, ಹೇಗೆ ಕಾಣುತ್ತೆ ಅಂತ. ಹೇಗಿದೆ ಗೈಸ್ ಈ ಒಂದು ಕ್ಯೂಟ್ ಫ್ರಾಕ್? ಕ್ಯೂಟಾಗಿ ಕಾಣ್ತಾ ಇದ್ದೀನಿ ಅಲ್ಲ? ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಈ ಕಡೆ ಸೈಡಲ್ಲಿ ಐರನ್ ಇಲ್ಲ, ಐರನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಫ್ರಿಲ್ಸ್ ಇದೆ ನೋಡಿ, ಇದರದ್ದು ಈ ಥರ ಸ್ಟೈಲ್ ಆಯಿತಾ, ಈ ಥರ ಸ್ಟೈಲ್ ಆಯಿತಾ. ಬಟ್ ಇಲ್ಲಿ ಫ್ರಿಲ್ಸ್ ಇದೆ ಅಲ್ಲ, ಕ್ಲೀನಾಗಿ ಕಾಣಲ್ಲ. ಐರನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಬಟ್ ಓವರ್ ಆಲ್ ಲುಕ್ ನಂಗೆ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ವೈಸು ಅಷ್ಟೇ ನಾನು 10ಗೆ 10 ಕೊಡ್ತೀನಿ. ಬಟ್ ಲುಕ್ ವೈಸ್ 10ಗೆ 9 ಕೊಡ್ತೀನಿ. ನಂಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಬೇಕಾಗಿತ್ತು. ಬಟ್ ಓಕೆ, ಲುಕ್ ವೈಸ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, 9 ಕೊಟ್ಟಿದ್ದೀನಿ. ಆ್ಯಂಡ್ ಓವರ್ ಆಲ್ ಲುಕ್ ಈ ಥರ ಕಾಣ್ತಾ ಇದೆ ಗೈಸ್. ಸೈಜ್ ಎಸ್ಸಿಂದ ಅಪ್ ಟು ಎಲ್ ತನಕ ಅವೈಲಬಲ್ ಇರುತ್ತೆ. ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ತೀರಾ ಕಡಿಮೆ, $799. ಆ್ಯಂಡ್ ಇದರಲ್ಲಿ ಕಲರ್ ಇದು ಒಂದೇ ಅದಿದ್ದು ಲೈಟ್ ಪಿಂಕ್. ಇವಾಗ ಲಾಸ್ಟ್ ಔಟ್ಫಿಟ್ ಯಾವುದು ಅಂತ ನೋಡೋಣ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್. ಸೊ ಬ್ಲ್ಯಾಕ್ ಹೆಂಗೆ ಅದು ಇಷ್ಟ ಆಗುತ್ತೆ. ಸೊ ನೋಡೋಣ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದು ನನ್ನ ಲಾಸ್ಟ್ ಔಟ್ಫಿಟ್. ಫುಲ್ ಪಾರ್ಟಿ ವೈಬ್ಸ್ ಥರ ಇದೆ ಇದು. ವಾವ್, ಸಖತ್ತಾಗಿದೆ ಗೈಸ್. ಏನು ಸಖತ್ತಾಗಿದೆ ಅಲ್ಲ? ಆ್ಯಕ್ಚುಲಿ ಇದು ಫುಲ್ ಮ್ಯಾಕ್ಸಿ ಡ್ರೆಸ್. ಸೊ ಬರ್ಡೇಗೆ ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತೆ ಇದು. ನೋಡೋಣ, ಹಾಕೊಂಡ್ಮೇಲೆ ನಾನು ಏನೂ ಹೇಳಲ್ಲ. ಸೊ ಹಾಕ್ಕೊಂಡು ಬರ್ತೀನಿ, ಆಮೇಲೆ ಹೇಳ್ತೀನಿ ಗೈಸ್. ಹೇಗಿದೆ ಫಿಟ್? ನಾನು ಇದಕ್ಕೆ ಈ ಥರ ಸ್ಟೈಲಿಂಗ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಬ್ಲ್ಯಾಕ್ ಮತ್ತು ಗ್ರೀನ್ ಇತ್ತು. ಬಟ್ ಬ್ಲ್ಯಾಕ್ ಈಸ್ ಮೈ ಫೇವ್ರೇಟ್, ಅದಕ್ಕೋಸ್ಕರ ಬ್ಲ್ಯಾಕ್ನ ಪರ್ಚೇಸ್ ಮಾಡಿದೆ. ಈ ಥರ ಶಿಮ್ಮರ್ ಇರೋದು ನನ್ನ ಹತ್ರ ಇರಲಿಲ್ಲ ಗೈಸ್ ಡ್ರೆಸ್ಸು. ಬಟ್ ಸಖತ್ತಾಗಿದೆ ಮ್ಯಾಕ್ಸಿ ಬಾಡಿಕಾನ್ ಡ್ರೆಸ್. ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದು ಜಸ್ಟ್ $804 ಅಷ್ಟೇ. ಪ್ರೈಸ್ ಬಂದು. ಆ್ಯಂಡ್ ಸೈಜ್ ಬಂದು XS ಇಂದ ಅಪ್ ಟು ಎಲ್ ತನಕ ಅವೈಲಬಲ್ ಇದೆ ಗೈಸ್, ಚೆಕ್ ಮಾಡಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್ ಔಟ್ಫಿಟ್ ಆಯಿತು. ಯಾಕೋ ಗೊತ್ತಿಲ್ಲ, ಬ್ಲ್ಯಾಕ್ ಹೆಂಗೆ ಇರಲಿ ನಂಗೆ ಚೆನ್ನಾಗಿ ಕಾಣುತ್ತೆ. ಅದೇನೋ ಗೊತ್ತಿಲ್ಲ, ಎಲ್ರಿಗೂ ಚೆನ್ನಾಗಿ ಕಾಣುತ್ತೆ. ಬಟ್ ಯಾ, ಸೊ ಇಲ್ಲಿ ಎಕ್ಸ್ಪ್ಯಾಂಡಬಲ್ ಇರುತ್ತೆ. ಸೊ ಆರಾಮಾಗಿ ಹಾಕೋಬೋದು. ಆ್ಯಂಡ್ ಇದಕ್ಕೆ ನೀವು ಇಯರಿಂಗ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ನಾನು ಹುಡುಕ್ತೆ, ಅರ್ಜೆಂಟಾಗಿ ಎಲ್ಲೂ ಸಿಗಲಿಲ್ಲ. ಸೊ ಹಂಗೆ ಬಿಟ್ಟೆ ಖಾಲಿ. ಇಲ್ಲಿ ಹೇರ್ ಆಕ್ಸೆಸರೀಸ್ ಏನೋ ಸಿಕ್ತು, ಅದಕ್ಕೆ ಹಾಕ್ಕೊಂಡೆ. ಈ ಸರಿ ನಾನು ತರಿಸಿರೋ ವೆಸ್ಟರ್ನ್ ಕಲೆಕ್ಷನ್ ಎಲ್ಲನೂ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ತಿಳಿಸಿ. ಪರವಾಗಿಲ್ಲ, ನಿಮ್ಗೆ ಇಷ್ಟ ಆಗಿಲ್ಲ ಅಂತಲೂ ಕಾಮೆಂಟಲ್ಲಿ ತಿಳಿಸಿ, ನನಗೆ ಗೊತ್ತಾಗುತ್ತೆ ಯಾವ ಥರ ಲೈಕ್ ಹೆಂಗೆ ಬರ್ತಾ ಇದೆ ಅಂತ. ಇಲ್ಲ ಅಂತಂದರೆ ಏನೂ ಐಡಿಯಾ ಸಿಗೋಲ್ಲ. ಓಕೆ, ನನಗೇನು ಇಷ್ಟನೋ ಅದನ್ನೇ ತರಿಸ್ತಾ ಇದ್ದೀನಿ. ಸೊ ಓವರ್ ಆಲ್ ಅಂದರೆ ನನಗೂ ಇಷ್ಟ ಆಗಬೇಕು, ಆಡಿಯನ್ಸಿಗೂ ಇಷ್ಟ ಆಗಬೇಕು ಅನ್ನೋ ರೀತಿಲಿ ತರಿಸಿರೋದು. ಆ್ಯಂಡ್ ಇದೆಲ್ಲ ಪಾರ್ಟಿ ವೇರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇವಾಗಿನ ಜೆನ್ಸಿ ಮಕ್ಕಳಿಗೂ ಅಷ್ಟೇ ಸಕ್ಕತ್ತಾಗಿ ಕಾಣುತ್ತೆ. ಈ ಥರ ಔಟ್ಫಿಟ್ಸ್ ತುಂಬಾ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ಹುಡುಕಿ ನೋಡಿ ಅದು ಬಜೆಟ್ ಫ್ರೆಂಡ್ಲಿ ಬೇರೆ ಇರಬೇಕು, ತೀರಾ ಜಾಸ್ತಿನೂ ಇರಬಾರ್ದು. ಸೊ ರೇಟ್ ವೈಸ್ ಹೆಂಗಿರುತ್ತೆ ಅಂತ ನೋಡಿ ಸಾರ್ಟ್ ಮಾಡಿ ನಾನು ಪರ್ಚೇಸ್ ಮಾಡಿರೋದು. ಆ್ಯಂಡ್ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ಬೇರೆಯವರಿಗೆ ಟೈಮ್ ಇರಲ್ಲ, ಹುಡ್ಕಕ್ಕೆ ಟೈಮ್ ಇರಲ್ಲ, ಆ್ಯಂಡ್ ತುಂಬ ಅರ್ಜೆಂಟಾಗಿರುತ್ತೆ ಅಂಥವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಈ ಲಿಂಕಿಂದ ತಗೊಳ್ಳಿ. ಆ್ಯಂಡ್ ಎಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಕಲೆಕ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಕೊತಿದ್ದೀನಿ. ಬಟ್ ಆದರೂ ನನ್ನ ತಲೆಯಲ್ಲಿದೆ. ಸೊ ನೆಕ್ಸ್ಟ್ ಕಲೆಕ್ಷನ್ ಆ ಥರ ಮಾಡಬೇಕು ಅಂತ, ನೋಡೋಣ ಹೆಂಗೆ ಬರುತ್ತೆ ಅಂತ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್.